ನಾನು ನಿಮ್ಮ ಗಂಗಾವತಿ ಪ್ರಾಣೇಶ್. ಇವತ್ತು ನಾನು ನಾಗದೇವನಹಳ್ಳಿಯ ಚಿತ್ರಕೂಟ ಶಾಲೆಗೆ ಬಂದಿದ್ದೆ ಒಂದು ಕಾರ್ಯಕ್ರಮ ಕೊಡೋದಕ್ಕೋಸ್ಕರ. ಭಾಳ ಆಶ್ಚರ್ಯ ಆಯ್ತು ನನಗೆ. ಎಂಥ ಅದ್ಭುತವಾದಂಥ ಶಾಲೆ, ಎಷ್ಟು ಶುಚಿ, ನೋಡೋದಕ್ಕೆ ಕಣ್ಮನಗಳು ತಳಿಸುವಂಥ ಒಂದು ಶಾಲೆ ಅಂದರೆ ಹೀಗಿರಬೇಕು ಅಂತ ಅನ್ನಿಸ್ತದೆ. ಆಮೇಲೆ ಇಲ್ಲಿ ಇದರ ಸಭಾಂಗಣದಲ್ಲಿ ನನ್ನೊಂದು ಕಾರ್ಯಕ್ರಮ ಕೂಡ ನಾನು ಕೊಟ್ಟೆ. ಇಲ್ಲಿ ಆ ಸಭಾಂಗಣದಲ್ಲಿ ನಾನು ಮಾತಾಡ್ತಿರ್ಬೇಕಾದ್ರೆ ನಾನು ಯಾವುದೋ ವಿದೇಶದಲ್ಲಿದ್ದೀನಿ ಅನ್ನುವಷ್ಟು ಸಭಾಂಗಣ ನನಗೆ ಹಿಡಿಸ್ತು. ಅಲ್ಲಿ ಮೈಕ್ ವ್ಯವಸ್ಥೆ, ಆ ಸಿಬ್ಬಂದಿಯವರ ಸೌಜನ್ಯ, ಆ ಮಕ್ಕಳಿಗಾಗಿ ಅವರು ಮಾಡಿ ಕೊಟ್ಟಿರ್ತಕ್ಕಂಥ ತಯಾರಿಗಳು, ಬಾತ್ರೂಮ್ ಇರ್ಬೋದು, ಓಡಾಡೋ ಪ್ಯಾಸೇಜ್ ಇರ್ಬೋದು, ಆ ಸ್ಟೆಪ್ಸ್ ಇರ್ಬೋದು. ನಿಜಕ್ಕೂ ಈ ಥರದ ಶಾಲೆಗಳು ಯಾಕೆ ನಮ್ಮ ಸರ್ಕಾರಿ ಶಾಲೆಗಳು ಹೀಗೆ ಮಾಡಬಾರ್ದು ಅಂತ ನನಗನ್ನಿಸ್ತು. ನಿಜಕ್ಕೂ ಭಾಳ ಸಂತೋಷ ಆಯಿತು ಈ ಚಿತ್ರಕೂಟ ಶಾಲೆ ನೋಡಿ. ದಯವಿಟ್ಟು ಒಂದು ಸಾರಿ ಭೇಟಿ ಕೊಡಿ. ಬೆಂಗಳೂರು ಜನ, ಕರ್ನಾಟಕದ ಜನ ಇಲ್ಲಿ ನೋಡಿದಾಗ ನಿಮಗೆ ಅನಿಸುತ್ತೆ ಇಂಥ ಶಾಲೆಯಲ್ಲಿ ಕಲಿತ್ರೆ ನಮ್ಮ ಮಕ್ಕಳು ಖಂಡಿತ ಉತ್ತಮ ನಾಗರಿಕರಾಗ್ತಾರೆ ಅಂತ ಅನಿಸುತ್ತೆ ನಮಗೆ. ಇಲ್ಲಿ ಎಲ್ಲ ಮೀಡಿಯಮ್ಗಳಿದೆ. ಎಲ್ಲಿವರೆಗೂ ಇದು 1 to 10 1ನೇ ಕ್ಲಾಸಿಂದ SSLCವರೆಗೂ ಇದೆ. ದಯವಿಟ್ಟು ನಿಮ್ಮ ಮಕ್ಕಳ ಆದಷ್ಟು ತಂದು ಇಲ್ಲಿ ಸೇರಿಸಿ ಮತ್ತು ತೋರಿಸಿ ಒಂದು ಸಾರಿ ಈ ಶಾಲೆನ. ನೀವೊಂದು ಸಾರಿ ಬಂದರೆ ನೀವೇ ಮಾರು ಹೋಗ್ತೀರ ಈ ಶಾಲೆಗೆ. ಈ ಚಿತ್ರಕೂಟ ಶಾಲೆ 100 ವರ್ಷ ಬಾಳಲಿ. ಇಲ್ಲಿ ನಮ್ಮ ಮಕ್ಕಳು ನಾಡಿನ ಹೆಸರಾಂತ ಸಾಹಿತಿ, ಕವಿಗಳಾಗಲಿ, ಬುದ್ಧಿವಂತರಾಗಲಿ, ಅಧಿಕಾರಿಗಳಾಗಲಿ, ದೇಶವನ್ನು ಆಳುವಂಥವರಾಗಲಿ ಅಂತ ನಾನು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇಂದು ನಮಗೆ ತುಂಬ ವಿಚಿತ್ರ ಅನಿಸಿದ್ದು ಚಿತ್ರಕೂಟ ಶಾಲೆಗೆ ಬಂದಾಗ ಚೈತನ್ಯ ಸರ್ ಅವರು ಈ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಭಾಳ ಸಂತೋಷ ಆಯಿತು. 20 ವರ್ಷಗಳ ಕಾಲ ಈ ಶಿಕ್ಷಣ ಸಂಸ್ಥೆ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ, ಇಲ್ಲಿ ನಡೀತಾ ಇದೆ. ಇವತ್ತು ಒಂದು ನಾವು ಕಾರ್ಯಕ್ರಮ ಮಾಡ್ತೀವಿ ಮಕ್ಕಳಿಗೋಸ್ಕರ, ಪೇರೆಂಟ್ಸ್ಗೋಸ್ಕರ ಅಂತ ಕಾರ್ಯಕ್ರಮ ಮಾಡ್ತಿರ್ತೀವಿ. ಆದರೆ ಇವತ್ತು ಈ ಶಾಲೆಯಲ್ಲಿ ಚೈತನ್ಯ ಸರ್ ಅವರ ವಿಶೇಷ ಅಂದರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ನೈಬರ್ಸ್, ಅಕ್ಕಪಕ್ಕದಲ್ಲಿರೋರೆಲ್ಲ ನಮ್ಮ ಶಾಲೆಯಿಂದ ಕೆಲವೊಂದು ಕಾರ್ಯ ಅವರಿಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತಂದ್ರೆ ಏನು ಕೊಡಬೇಕು ಅಂದರೆ, ಈಗ ಹೊಟ್ಟೆಗೆ ಹಸಿವಾದಾಗ ಊಟ ಎಷ್ಟು ಮುಖ್ಯನೋ ಮನಸ್ಸುಗಳಿಗೆ ಬೇಜಾರಾದಾಗ ಮನೋರಂಜನೆ ಕೂಡ ಅಷ್ಟೇ ಮುಖ್ಯ ಅಂಥೇಳಿ ಇವತ್ತು ಗಂಗಾವತಿ ಪ್ರಾಣೇಶ್ ಸರ್ ಅವರು ನನ್ನ ಬಸವರಾಜ ಮಹಾಮನಿ ಅವರನ್ನು ಕರೆಸಿ ಅವರೆಲ್ಲರಿಗೂ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು, ಹಾಸ್ಯದ ಕಾರ್ಯರಸದೌತಣವನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಚೈತನ್ಯ ಸರ್ ಅವರಿಗೆ ತುಂಬ ಹೃದಯದ ನಮಸ್ಕಾರ ಸರ್. ನಮಸ್ಕಾರ.